ವಿಲೇವಾರಿ ಸಮಸ್ಯೆ ವಿರುದ್ಧ ವಿನೂತನ ಪ್ರತಿಭಟನೆ. ಹುಳಿಯಾರಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಂದ ಪ್ರತಿಭಟನೆ. ಹುಳಿಯಾರು ಪಟ್ಟಣದಲ್ಲಿ ಕಸ ವಿಲೇವಾರಿ ಮತ್ತು ಮೂಲ ಸೌಕರ್ಯ ಸಮಸ್ಯೆಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ ನಾಗರಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪಟ್ಟಣದ ಬೀದಿಗಳಿಂದ ಸಂಗ್ರಹಿಸಿದ್ದ ಕಸವನ್ನ ಟ್ರ್ಯಾಕ್ಟರ್ಗಳಲ್ಲಿ ತುಂಬಿಕೊಂಡು ನಾಡ ಕಚೇರಿ ಮುಂದೆ ಸುರಿಯಲು ಯತ್ನಿಸಿದ ಪ್ರತಿಭಟನಾಕಾರರು ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ತೀವ್ರವಾಗಿ ಖಂಡಿಸಿದ್ರು. ಇನ್ನು ಈ ವೇಳೆ ತಿಪಟೂರು ಉಪ ವಿಭಾಗಾಧಿಕಾರಿ ಸಪ್ತಶ್ರೀ ಅವರು ಘಟನಾ ಸ್ಥಳಕ್ಕೆ ಧಾವಿಸಿ ಪ್ರತಿಭಟನಾಕಾರರ ಜೊತೆ ಮಾತುಕತೆಯನ್ನ ನಡೆಸಿ 15 ದಿನದೊಳಗೆ ಶಾಶ್ವತ ಕಸ ವಿಲೇವಾರಿ ಜಾಗವನ್ನ ಗುರುತಿಸಿ ಕಸದ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಭರವಸೆಯನ್ನ ನೀಡಿದ್ರು. ಜೊತೆಗೆ ತಾಂತ್ರಿಕ ಸಮಿತಿ ರಚನೆ, ಸಾರ್ವಜನಿಕ ಶೌಚಾಲಯವನ್ನ ತಕ್ಷಣ ತೆರೆಯುವುದಾಗಿ ಹಾಗೂ ಸಂತೆ ಜಾಗವನ್ನ ಸ್ಥಳಾಂತರಕ್ಕೆ ಒಪ್ಪಿಗೆಯನ್ನ ನೀಡಿದ್ರು. ಕೆಲಸ ಮಾಡಬೇಕು, ನಿಮ್ಮನ್ನು ಎಬ್ಬರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡಿದ್ದೀವಿ. ಈಗ ನಾನು ಮುಗಿಸ್ತೀನಿ. ನೀವು ಮಾಡಬೇಕಾಗಿರೋ ಕೆಲಸ ಈಗಲೂ ಹೇಳ್ತಾ ಇದ್ದೀನಿ. ಮೊದಲು ಕಸ ವಿಲೇವಾರಿ ಘಟಕಕ್ಕೆ ಎಲ್ಲೂ ವಿರೋಧ ಬರದೇ ರೀತಿಯಲ್ಲಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳು ಇಟ್ಕೊಂಡು ನೀಟಾಗಿರೋ ಒಂದು ವಿಡಿಯೋ PPT ಪ್ರೆಸೆಂಟೇಷನ್ ರೆಡಿ ಇಟ್ಕೊಂಡು ಯಾವ್ಯಾವ ಹುಳಿಯಾರನ ಸುತ್ತಮುತ್ತಲ ಎಲ್ಲ ಹಳ್ಳಿಗಳ ಜನ ನಾಗರಿಕರು ಕರ್ಕೊಂಡು ಹೋಗಿ ತೋರಿಸ್ತಕ್ಕಂಥ ಪ್ಲ್ಯಾಂಟ್ಗಳನ್ನು ಇದೇ ಐಡೆಂಟಿಫೈ ಮಾಡಬೇಕು. ಗೌರ್ಮೆಂಟ್ ಮೆಕ್ಯಾನಿಸಮ್ ಅದೇ ಹಂಗೂ ಹೇಳ್ಬೇಕು, ಹೇಳ್ತೀವಿ. ಸಿರ್ಸಿಗೆ ಹೋಗೋಣ, ಮಂಗಳೂರು ಪಕ್ಕ ಹೋಗೋಣ, ಉಡುಪಿಗೆ ಹೋಗೋಣ, ಇದು ಹೇಳ್ತೀವಿ. ಇದು ಮೊದಲನೇ ಕೆಲಸ. ಎರಡನೇದು, ಫಸ್ಟು ನೀವು ಅಧಿಕಾರಿಗಳು ಒಂದು ಟೆಕ್ನಿಕಲ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಜಾಗನ ಅವ್ರ ಜಾಗ ಗುರುತಿಸೋದಕ್ಕಿಂತ ಮುಂಚೆ ಅನಗತ್ಯವಾಗಿ ನಾನು ಓಪನ್ ಇಲ್ಲಿಯ ಅಲ್ಟಿಮೇಟ್ ಟಾರ್ಗೆಟ್ ಆಗೋಣ. ಅವನು ರೆವಿನ್ಯೂ ಇನ್ಸ್ಪೆಕ್ಟರ್ ಟಾರ್ಗೆಟ್ ಆಗ್ತಾನೆ. ಯಾಕಂದ್ರೆ ಸ್ಥಳೀಯನು ಅವನೆಲ್ಲರೂ ಜಾಗ ಗುರುತಿಸಂತೆ ಮನಿಕಾಗ ಸೀನ ನಮ್ಮ ತಕ್ಕ ಬಂದು ಇಷ್ಟಕ್ಕೆ ಬಂದಾಗ ವಿರೋಧ ಅವನು ಟಾರ್ಗೆಟ್ ಮಾಡ್ಕೊಡ್ದು. ನಮ್ಮ ಸ್ಥಳೀಯವಾದಂಥ ತಳಮಟ್ಟದ ಅಧಿಕಾರಿಗಳನ್ನ ಯಾರು ಟಾರ್ಗೆಟ್ ಹಾಕ್ಕೊಡ್ದು. ನೀವೇನಿದ್ರೆ AC ರೂಮಲ್ಲಿ ಕೂತ್ಕೊಂಡು ಕೇಳಿದೆ. ಇನ್ನು ಅಧಿಕಾರಿಗಳ ಭರವಸೆ ಹಿನ್ನೆಲೆ ಪ್ರತಿಭಟನಾಕಾರರು ತಾತ್ಕಾಲಿಕವಾಗಿ ಹೋರಾಟವನ್ನ ಹಿಂಪಡೆದಿದ್ದು 15 ದಿನದೊಳಗೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆಯದಿದ್ದರೆ ಮತ್ತಷ್ಟು ತೀವ್ರವಾಗಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.